ಸೊ ಪ್ರೀವಿಯಸ್ ಕ್ಲಾಸಸ್ ತನಕ ಏನಾಗ್ತಿತ್ತು, ನಿಮಗೆ ನಂಬರ್ ಕೊಡ್ತಿದ್ರು, ಸೀರೀಸ್ ಕೊಡ್ತಿದ್ರು, ಮತ್ತೆ ಎಂಡ್ ಪಾಯಿಂಟು ಇರ್ತಿತ್ತು, ಸ್ಟಾರ್ಟಿಂಗ್ ಪಾಯಿಂಟು ಇರ್ತಿತ್ತು. ಬಟ್ ಇವಾಗ ಏನಾಗಿದೆ, ಸೀರೀಸೇ ಕೊಟ್ಟಿಲ್ಲ ಅವರು, ಸುಮ್ಮನೆ ಯಾವುದೋ ನಂಬರ್ ರ್ಯಾಂಡಮ್ ಕೊಟ್ಕೊಂಡೋಗಿದ್ದಾರೆ. ಬಟ್ ಅದನ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ಸಲ್ಲಿ 5, 7 ಆಗ್ತಿದ್ರೆ ಸೀರೀಸ್ ಕೊಡ್ತಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ, ಅದನ್ನು ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸಲ್ಲಿ ಕೊಟ್ಟು ಹೋಗಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಇಫ್ ದೇರ್ ಆರ್ 21 ಟರ್ಮ್ಸ್ ಆಫ್ ಆನ್ ಎ ಪಿ ವೇರ್ ದ ಫಸ್ಟ್ ಟರ್ಮ್ ಈಸ್ 9 ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 359, ಫೈಂಡ್ ದಿ 50th ಟರ್ಮ್. ಸೊ ಅವ್ರು ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಸ್ಟೇಟ್ಮೆಂಟಲ್ಲಿ? ಸೊ ಫಸ್ಟ್ ನೋಡಿ, ಇಫ್ ದೇರ್ ಆರ್ 21 ಟರ್ಮ್ಸ್ ಮೀನಿಂಗ್ ಏನು? ಸೊ ನೆನಪಿಟ್ಕೊಳ್ಳಿ, ಟಿ ಎನ್ ಅಂದ್ರೇನು, ಎಂಡ್ ಪಾಯಿಂಟ್ ಇರುತ್ತೆ. ಸೊ ನಿಮಗೆ ಆನ್ಲೈನಲ್ಲಿ ಹೇಳಿದ್ದೆ, ಸೀಕ್ವೆನ್ಸ್ ಅಂದರೆ ಫೈನೈಟ್ ಮತ್ತು ಇನ್ಫಿನೈಟ್ ಅಂತ ಹೇಳಿದ್ದೆ. ಸೊ ಫೈನೈಟ್ ಅಂದ್ರೇನು, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿರುತ್ತೆ, ಎಂಡಿಂಗ್ ಪಾಯಿಂಟ್ ಗೊತ್ತಿರೋದು ಫೈನೈಟ್. ಇನ್ಫಿನೈಟ್ ಅಂದ್ರೇನು, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿರುತ್ತೆ, ಲಾಸ್ಟ್ ಪಾಯಿಂಟ್ ಗೊತ್ತಿರಲ್ಲ. ಸೊ ಅವ್ರು ಹೇಳ್ತಿರೋದೇನೀಗ, ಇಫ್ ದೇರ್ ಆರ್ 21 ಟರ್ಮ್ಸ್ ಮೀನಿಂಗ್ ಏನು? ಒಂದು ಸೀರೀಸ್ ಇದೆ, ನಂಬರ್ ಗೊತ್ತಿಲ್ಲ, ಅದರೊಳಗೆ ಯಾವ ನಂಬರ್ ಬರುತ್ತೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಎಷ್ಟು ನಂಬರ್ಸ್ ಇದೆ? 21 ಟರ್ಮ್ಸ್. ಸೊ ಈಗ 21 ಅನ್ನೋದು ಏನಾಯಿತು? ಸೊ n is equal to 21. ಸೊ ಅರ್ಥ ಆಯ್ತಾ ಇದು? ಟಿ ಎನ್ ಅಲ್ಲ, ಎನ್. ಸೊ ನೆಕ್ಸ್ಟ್, ಆಫ್ ಆನ್ ಎ ಪಿ ವೇರ್ ದ ಫಸ್ಟ್ ಟರ್ಮ್ ಈಸ್ 9. ಸೊ ಫಸ್ಟ್ ಟರ್ಮ್ ಅಂದ್ರೆ ಏನು? ಎ ಇಸ್ ಈಕ್ವಲ್ ಟು 9 ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 359. ಇವಾಗ ಏನಾಗುತ್ತೆ? ಸೊ ಈಗ ದ ಲಾಸ್ಟ್ ಟರ್ಮ್ ಈಸ್ 359. ಸೊ ಈಗ 359 ಅನ್ನೋದೇನು? ಸೊ ಅರ್ಥ ಆಯ್ತಾ ಡಿಫ್ರೆನ್ಸ್? ಲಾಸ್ಟ್ ಟರ್ಮ್ ಈಸ್ ಟಿ ಎನ್. ಸೊ ಅಲ್ಲಿ ಕೊಡ್ತಿರೋದೇನು ಈಸ್ 359. ಟಿ ಎನ್ ಇಸ್ ಈಕ್ವಲ್ ಟು 359. ಸೊ ಕ್ವಶನ್ ಅಗೇನ್ ನೆನ್ಪಿಟ್ಕೊಳ್ಳಿ, ಸೊ ಅರ್ಥ ಮಾಡ್ಕೊಳ್ಳಿ. ಇಫ್ ದೇರ್ ಆರ್ 21 ಟರ್ಮ್ಸ್, ಟೋಟಲ್ ಆಗಿ ಎಷ್ಟಿದೆ? 21 ಟರ್ಮ್ಸ್. ಸೊ ನಿಮಗೆ ಅದರಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರೋದು ಯಾವುದು? ವೇರ್ ದ ಫಸ್ಟ್ ಟರ್ಮ್ ಈಸ್ 9 ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 359. ಸೊ ಇದನ್ನು ನೀವು ಇನ್ ಟರ್ಮ್ಸ್ ಆಫ್ ಸೀರೀಸಲ್ಲಿ ಬರ್ತೀನಿ ಅಂದರೆ ಸ್ಟಾರ್ಟಿಂಗ್ ಏನಾಗಿರುತ್ತೆ? 9, ಯಾವುದೋ ಒಂದು ಪೊಸಿಷನ್ನಲ್ಲಿ, ಅಂದರೆ ಯಾವ ಪೊಸಿಷನ್ ಇದು? 21st ಟರ್ಮಲ್ಲಿ ಏನಾಗಿರುತ್ತೆ? 359 ಇರುತ್ತೆ. ಸೊ ಅರ್ಥ ಆಯ್ತು ಹೇಳಿದೀಗ? ಎನ್ನಿಗೂ ಟಿ ಎನ್ನಿಗೂ ಡಿಫ್ರೆನ್ಸ್ ಅರ್ಥ ಆಯ್ತಾ? ಸೊ ಇದು ಫೈನೈಟಾ ಇನ್ಫೈನೈಟಾ? ಫೈನೈಟ್. ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿದೆ, ಲಾಸ್ಟ್ ಪಾಯಿಂಟ್ ಗೊತ್ತಿದೆ, ಒಂದು ಮಿಸ್ಸಿಂಗ್ ಆಯಿತು, ಯಾವುದು? ಡಿ. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವ್ದೀಗ? ಡಿ. ಸೊ ಇದು ಒಂದು ಕ್ವಶನ್, ಇಲ್ಲಿ ತನಕ ಆಯಿತು. ಸೊ ನೆಕ್ಸ್ಟ್, ಫೈಂಡ್ 50th ಟರ್ಮ್. ಇಲ್ಲಿ 21st ಹೋಗ್ಕೊಟ್ಟಿದ್ದಾರೆ, ಜೊತೆಗೆ ಇನ್ನೊಂದೇನು ಫೈಂಡ್ ಔಟ್ ಮಾಡಬೇಕು? 50th ಟರ್ಮ್. ಸೊ ಕ್ವಶನ್ ಅರ್ಥ ಆಗಿದೆ ಈಗ ಯಾವ ಥರ ಅನ್ನೋದು? ಸೊ ಕ್ವಶನ್ ಅರ್ಥ ಆಯ್ತಲ್ಲ ಹೇಳಿದ್ದು ಯಾವ ಥರ ಅನ್ನೋದು? ಅಪ್ ಟು ಇಲ್ಲಿ ತನಕ ಏನಾಯಿತು, ಈ ಸೀರೀಸ್ ಬರುತ್ತೆ. ಸೊ ಈ ಸೀರೀಸಲ್ಲಿ ನಿಮಗೆ ಎ ಕೊಟ್ಟಿದ್ದಾರೆ, ಫೈನಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಒಂದು ಮಿಸ್ಸಿಂಗ್ ಯಾವುದು? ಡಿ ಗೊತ್ತಿಲ್ಲ. ಸೊ ನೆಕ್ಸ್ಟು ಎಷ್ಟು ಟರ್ಮ್ ಇದೆ ಇಲ್ಲಿಂದ ಇಲ್ಲಿ ತನಕ? 21. ಸೊ ಈಗ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಡಿ ವ್ಯಾಲ್ಯೂ. ಸೊ ಫಾರ್ಮುಲಾ ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈಗ ಎನ್ ವ್ಯಾಲ್ಯೂ ಎಷ್ಟು? T20 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ 9 ಪ್ಲಸ್ ಎನ್ ವ್ಯಾಲ್ಯೂ ಏನಾಗಿದೆ? ಕೊಟ್ಟಿದ್ದಾರೆ 21 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. 21 ಮೈನಸ್ 1 ಬೇಕಾಗಿರೋದು ಯಾವುದು? ಡಿ. ಸೊ ಟಿ ಲಾಸ್ಟ್ ಟರ್ಮ್ ವ್ಯಾಲ್ಯೂ ಏನು? 21st ವ್ಯಾಲ್ಯೂ ಏನಾಗಿದೆ? 359. ಸೊ 9 ಪ್ಲಸ್ 20 ಇಂಟು ಡಿ. ಸೊ 20 ಡಿ so 350. So next to D is equal to 350 by 20. So ಎಷ್ಟು ಬರುತ್ತೆ? 17.5. ಸೊ ಇದು ಏನಿದು? ಡಿ ವ್ಯಾಲ್ಯೂ. ಬಟ್ ಅವ್ರು ಕೇಳ್ತಿರೋದೇನು? ಇದ್ರ ವ್ಯಾಲ್ಯೂ ಕೇಳ್ತಿಲ್ಲ ಅವರು, ಈ ವ್ಯಾಲ್ಯೂ ಕೇಳ್ತಿಲ್ಲ. ನಿಮಗೆ ಬೇಕಾಗಿದೆ ಏನಕ್ಕೆ? ಫರ್ದರ್ ಏನೋ ಕೇಳಿದಾರೆ ನೋಡಿ ಕ್ವಶನ್, ಫೈಂಡ್ ದಿ 50th ಟರ್ಮ್. ಈ 50ನೇ ಟರ್ಮ್ ಕಂಡು ಹಿಡಿಯೋಕ್ಕೆ ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಸೊ ಈಗ ಅರ್ಥ ಆಯ್ತು ಯಾವ ಥರ ಅನ್ನೋದು ಇದು? ಸೊ ಅರ್ಥ ಆಗಿದೆ ಫಸ್ಟ್ ಸ್ಟೆಪ್ ಯಾವ ಥರ ಅನ್ನೋದು? ಸೊ ನಿಮಗೆ ಬೇಕಾಗಿರೋ ವ್ಯಾಲ್ಯೂ ಎಲ್ಲವೂ ಸಿಗ್ತಾ. ಈಗ ಎನ್ ವ್ಯಾಲ್ಯೂ ಸಿಕ್ಕಿದೆ, ಎ ವ್ಯಾಲ್ಯೂ ಸಿಕ್ಕಿದೆ, ಸೊ ನೆಕ್ಸ್ಟು ಡಿ ವ್ಯಾಲ್ಯೂ ಸಿಕ್ಕಿದೆ. ಸೊ ಈಗ ಈ ಕ್ವಶನ್ಗೆ ಎನ್ ವ್ಯಾಲ್ಯೂ ಏನಾಗುತ್ತೆ?
ಇದಿಷ್ಟು ಕ್ವಶನ್ಗೆ ಎನ್ ವ್ಯಾಲ್ಯೂ ಏನಾಗುತ್ತೆ? ಸೊ ಕೇಳಿರೋದು ಯಾವುದು? 50th ಟರ್ಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಅದನ್ನು ಟೇಸ್ಟ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಎನ್ ಜಾಗದಲ್ಲಿ ಏನಾಗುತ್ತೆ? 50. ಸೊ ಎ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ 9. ಸೊ ನೆಕ್ಸ್ಟು ಡಿ ವ್ಯಾಲ್ಯೂ ಈಗ ಫೌಂಡ್ ಮಾಡಿದ್ದೀರಾ 17.5. ಸೊ ಬೇಕಾಗಿರೋದು ಈಗ 50th ಟರ್ಮಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ? ಅವ್ರು ಕೊಟ್ಟಿರೋ ಪ್ರಕಾರ 21st ಟರ್ಮಲ್ಲಿ 359 ಬರುತ್ತೆ. ಅದೇ ಥರ 50th ಟರ್ಮಲ್ಲಿ ಯಾವ ನಂಬರ್ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅಗೇನ್ ಫಾರ್ಮುಲಾ Tn is equal to a plus n minus 1 into d. ಸೊ ಟಿ ಎನ್ ವ್ಯಾಲ್ಯೂ ಏನು? 50 is equal to a ವ್ಯಾಲ್ಯೂ 9 plus 50 minus 1. ಸೊ ಡಿ ವ್ಯಾಲ್ಯೂ ಎಷ್ಟಿದೆ? 17.5. ಸೊ 49 into 17.5 8. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 8. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ? ಸೊ ಟೋಟಲ್ ಮಾಡಿದಾಗ 860.5. ಸೊ ಅರ್ಥ ಆಯ್ತಾ ಯಾವ ಥರ ಅನ್ನೋದು? ಒಂದೇ ಕ್ವಶನಲ್ಲಿ ಒಂದು ಮಿಸ್ಸಿಂಗ್ ಇದೆ ವ್ಯಾಲ್ಯೂ, ಇನ್ನೊಂದು ಟರ್ಮನ್ನು ಕಂಡುಹಿಡಿಬೇಕು. ಸೊ ಪ್ರೀವಿಯಸ್ನಾಗ ಏನಾಗ್ತಿತ್ತು, ನಿಮಗೆ ಕೊಡ್ತಾ ಇದ್ದವರು ಸೀರೀಸೇ ಕೊಡ್ತಿದ್ರು, ಎನ್ ವ್ಯಾಲ್ಯೂ ಡೈರೆಕ್ಟಾಗಿ ಕೊಡ್ತಿದ್ರು. ಬಟ್ ಇಲ್ಲಿ ಏನು ಮಾಡಿದ್ದಾರೆ? ಸೀರೀಸು ಕೂಡ ಕೊಟ್ಟಿಲ್ಲ, ಬಟ್ ಆ ಸೀರೀಸ್ ಇನ್ ಟರ್ಮ್ಸ್ ಆಫ್ ಇಂಗ್ಲೀಷ್ ವರ್ಡ್ಸಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ಅರ್ಥ ಆಯ್ತಾ? ರಿಪೀಟ್ ಮಾಡಬೇಕಾ? ಇಫ್ ದೇರ್ ಆರ್, ಸೊ ಇನ್ಸ ರಿಪೀಟ್ ಮಾಡಿ ನೋಡಿ. ಇಫ್ ದೇರ್ ಆರ್ 21 ಟರ್ಮ್ಸ್. ಸೊ 21 ಟರ್ಮ್ಸ್ ಅಂದ್ರೆ ಏನು? ಆ ಸೀರೀಸಲ್ಲಿ ಇರೋದೇ 21 ಟರ್ಮ್ಸ್. ಸೊ ಈಗ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? 21. ಸೊ ನೆಕ್ಸ್ಟ್ ಆ ಸೀರೀಸಲ್ಲಿ ಫಸ್ಟ್ ಟರ್ಮ್ ಯಾವಾಗಲೂ ಕೂಡ ಏನಾಗಿರುತ್ತೆ ಇಲ್ಲಿ? 9. ನಥಿಂಗ್ ಬಟ್ ಏನದು? ಎ. ಸೊ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 359. ಸೊ ಮೀನಿಂಗ್ ಏನಾಗುತ್ತೆ? 9ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಎಂಡ್ ಆಗೋದು 359ಇಂದ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಫೈಂಡ್ ದಿ 50th ಟರ್ಮ್. ಸೊ ಇದೇನು ಕೊಟ್ಟಿದ್ದಾರಲ್ಲ, ಇದು 21st ಟರ್ಮಲ್ಲಿ ಬರೋ ವ್ಯಾಲ್ಯೂ. ಅವ್ರು ಕೇಳ್ತಿರೋದೇನು? ಕಂಟಿನ್ಯೂ ಆಗಿ ಇಲ್ಲೆಲ್ಲೋ ಒಂದು ಕಡೆ 50th ಟರ್ಮ್ ಬರುತ್ತೆ, ಹೌದಲ್ವಾ? ಇಲ್ಲಿ ಬರೋ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲೇನು ಮಾಡಿದ್ದಾರೆ? ಎ ವ್ಯಾಲ್ಯೂ ಸಿಕ್ತು, ಎನ್ ವ್ಯಾಲ್ಯೂ ಸಿಕ್ತು, ಟಿ ಎನ್ ವ್ಯಾಲ್ಯೂ ಸಿಕ್ತು, ಬಟ್ ಡಿಫ್ರೆನ್ಸ್ ಸಿಗ್ತಾ? ನಿಮಗೆ ಸೀರೀಸ್ ಸಿಗಲಿಲ್ಲ ಇಲ್ಲಿ. ಸೊ ಅದಕ್ಕೆ ಫಸ್ಟ್ ಈ ಪೋರ್ಷನ್ನ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟು ಫರ್ದರ್ ಏನು ಬರುತ್ತೆ ನಿಮಗೆ ಎಲ್ಲ ವ್ಯಾಲ್ಯೂ ಸಿಕ್ಕಿದಾಗ ಎನ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎಲ್ಲ ವ್ಯಾಲ್ಯೂ ಕೂಡ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಅರ್ಥ ಇದೆ ಎಲ್ಲರಿಗೂ? So next one, if the 10th term of an AP is 15 and 15th term is 10, find the 25th term.
ಸೊ ಈಗ ಅವ್ರು ಕ್ವಶನ್ ಕೇಳ್ತಿರೋದೇನು, ಪ್ರೀವಿಯಸ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದ್ರು, ಎಂಡ್ ಪಾಯಿಂಟ್ ಕೊಟ್ಟಿದ್ರು. ಬಟ್ ಇವಾಗ ಏನಾಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿಲ್ಲ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೊಟ್ಟಿಲ್ಲ, ಬಟ್ ಎಂಡ್ ಆಗೋದು ಕೊಟ್ಟಿದ್ದಾರೆ. ಸೊ ಮೀನಿಂಗ್ ಏನೀಗ, ಇಫ್ ದಿ 10th ಟರ್ಮ್ ಆಫ್ ಆನ್ ಎ ಪಿ ಈಸ್ 15, ಸೊ ಅದು ಒಂದು, ಆ್ಯಂಡ್ 15th ಟರ್ಮ್ ಈಸ್ 10, ಅದು ಒಂದು ವ್ಯಾಲ್ಯೂ. ಈಗೇನು ಮಾಡಬೇಕು, ಅವೆರಡು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಫೈಂಡ್ ದಿ 25th ಟರ್ಮ್. ಸೊ ಇದನ್ನು ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಬರೀ ನೋಡ್ಬೋದು. ಈಗ ಇಲ್ಲಿ ಮಾತ್ರ ಕನ್ಸಿಡರ್ ಮಾಡಿ, ಇದಿಷ್ಟು ಮಾತ್ರ. ಇಫ್ ದ 10th ಟರ್ಮ್ ಆಫ್ ಆನ್ ಎ ಪಿ ಈಸ್ 15, ಸೊ ಏನೇನು ವ್ಯಾಲ್ಯೂ ಅದು, ಅಲ್ಲಿ 10 ಅನ್ನೋದೇನು 15 ಅನ್ನೋದೇನು, ಇದಿಷ್ಟು ಮಾತ್ರ. ಫಸ್ಟ್ ಒನ್ ಏನು, n is equal to 10. ಸೊ ನೆಕ್ಸ್ಟ್ ಇದ್ರದ್ದು ಫೈನಲ್ ವ್ಯಾಲ್ಯೂ ಏನಾಗುತ್ತೆ 15. ಸೊ ಮೀನಿಂಗ್ ಏನು, ಸೊ nth ಪೊಸಿಷನ್ ಬರೋ ವ್ಯಾಲ್ಯೂ ಎಷ್ಟು 15. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಎ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಹೌದಲ್ವಾ. ಇದೇ ಥರ ನೆಕ್ಸ್ಟ್ ಸೆಂಟೆನ್ಸ್ ತಗೊಳ್ಳಿ, ಆ್ಯಂಡ್ 15th ಟರ್ಮ್ ಈಸ್ 10. ಸೊ ಮೀನಿಂಗ್ ಏನು, n is equal to 15. ಸೊ ನೆಕ್ಸ್ಟ್, ಸೊ 15th ಅಲ್ಲಿ ಬರೋ ವ್ಯಾಲ್ಯೂ ಏನಾಗುತ್ತೆ, ಸೊ 10 is equal to 10. ಅಗೇನ್ ಇಲ್ಲೂ ಕೂಡ ಏನು, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿಲ್ಲ, ಕಾಮನ್ ಡಿಫ್ರೆನ್ಸ್ ಗೊತ್ತಿಲ್ಲ, ಹೌದು ತಾನೆ. ಸೊ ಈಗ ಈ ಥರ ಬಂದು ಹೆಂಗೆ ಮಾಡಬೇಕು ಅಂದರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಅಂತ ಬರುತ್ತೆ. ಸೊ ಕೇಳಿದ್ರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಅನ್ನೋದು ax plus by is equal to c, ಆ ಥರ ಒಂದು ಫಾರ್ಮೆಟಲ್ಲಿ ಬರುತ್ತೆ. ಸೊ ಈಗ ಇನ್ ಟರ್ಮ್ಸ್ ಆಫ್ ಇದನ್ನು ಫಸ್ಟ್ ಒನ್ ಕನ್ಸಿಡರ್ ಮಾಡಿ ಈಕ್ವೇಷನ್ 1, ಸೊ ಇದನ್ನು ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈಗ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Tn is equal to a plus n minus 1 into d. ಸೊ ಈಗ ಫಸ್ಟ್ ಒನ್ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ ಅದಕ್ಕೆ. ಸೊ ಫಸ್ಟ್ ಒನ್ ಏನು, ಟಿ ಆಫ್, ಸೊ ಎನ್ ವ್ಯಾಲ್ಯೂ ಎಷ್ಟು 10 is equal to, ಎ ವ್ಯಾಲ್ಯೂ ಗೊತ್ತಿದೆಯಾ, ಗೊತ್ತಿಲ್ಲ, ಸೊ ಹಾಗೆ ರಿಪ್ಲೇಸ್ ಮಾಡಿ. ಸೊ ಎನ್ ವ್ಯಾಲ್ಯೂ 10 minus 1, ಅಗೇನ್ ಡಿ ವ್ಯಾಲ್ಯೂ ಕೂಡ ಏನು ಗೊತ್ತಿಲ್ಲ, ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ T10 ಅಂದ್ರೆ ಏನು, ಸೊ ಇಲ್ಲಿ ಎನ್ ಜಾಗದಲ್ಲಿ ಏನು ಬರಿಬೋದು, ಇಲ್ಲಿ ಎನ್ ಆಗಿದೆ ಅಂದಾಗ ಇಲ್ಲಿ ಏನಾಗುತ್ತೆ T10 is equal to 15. ಈ ಪ್ಲೇಸಲ್ಲಿ ಏನು ಮಾಡ್ತೀರಾ, 15 is equal to a plus 9d. ಸೊ ಅಗೇನ್ ಇದನ್ನು ಫಸ್ಟ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಸೇಮ್ ಪ್ರೊಸೀಜರ್ ಮಾಡಿ, ಫಾರ್ಮುಲಾಗೆ ಸಪ್ರೇಟ್ ಮಾಡಿದ್ರೆ ಸೊ ಇಲ್ಲಿ ಸೆಕೆಂಡ್ ಒನ್ಗೆ ಏನು ಮಾಡ್ತೀರಾ, ಎನ್ ವ್ಯಾಲ್ಯೂ ಏನಾಗಿದೆ 15. ಸೊ T15 is equal to, ಅಗೇನ್ ಎ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ವ್ಯಾಲ್ಯೂ ಏನು 15 minus 1 into d. ಸೊ T15 ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ ಈಸ್ 10. ಸೊ 10 is equal to a plus 14d. ಸೊ ಈಕ್ವೇಷನ್ 2. ಸೊ ಇದು ಒಂದು ಈಕ್ವೇಷನ್ ಆಯಿತು ಅಂದರೆ ಅನದರ್ ಈಕ್ವೇಷನ್ ಯಾವ್ದು ಬರುತ್ತೆ 2. ಸೊ ಈಗ ಇದನ್ನು ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕು. ಸೊ ಎಲಿಮಿನೇಷನ್ ಮೆಥಡ್ ಅಂದರೆ ಯಾವ ಥರ ಬರುತ್ತೆ, ಸೈನ ಚೇಂಜ್ ಮಾಡಬೇಕು, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್. ಸೊ ಫಸ್ಟ್ ಈಕ್ವೇಷನ್ a plus 9d is equal to 15. Second one, a plus 14d is equal to 10. ಸೊ ಎಲಿಮಿನೇಷನ್ ಮೆಥಡ್ ಏನು ಮಾಡ್ತೀರಾ, ಸೊ ಇಲ್ಲಿ ಪ್ಲಸ್ ಇದ್ದಾಗ ಮೈನಸ್, ಅಗೇನ್ ಪ್ಲಸ್ ಇದೆ ಮೈನಸ್, ಅಗೇನ್ ಇಲ್ಲೂ ಕೂಡ ಪ್ಲಸ್ ಇದೆ ಮೈನಸ್. ಸೊ ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತಾ, ಸೊ ಇಲ್ಲಿ ಸಪ್ರೇಟ್ ಮಾಡಿದಾಗ ಎಷ್ಟು ಉಳಿಯುತ್ತೆ, ಸೊ ಮೈನಸ್ 14d ಇಲ್ಲಿ 9d ಕಳೆದ್ರೆ ಎಷ್ಟು ಬರುತ್ತೆ, ಮೈನಸ್ 5d ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನಾಗುತ್ತೆ 5. ಸೊ ಡಿ ವ್ಯಾಲ್ಯೂ ಏನಾಯ್ತು ಈಗ, ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಅರ್ಥ ಆಯ್ತಾ ಈಗ ಹೇಳಿದ್ದು. ಈಗ ನನಗೆ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಾ, ರೀಪ್ಲೇಸ್ ದಿ ವ್ಯಾಲ್ಯೂ ಆಫ್ ಡಿ ಇನ್ ಎನಿ ಈಕ್ವೇಷನ್ 1 or 2. ಈ ಈಕ್ವೇಷನ್ ಆದರೂ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅಥವಾ ಈ ಈಕ್ವೇಷನ್ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ನಾನೇನು ಮಾಡ್ತೀನಿ, ಫಸ್ಟ್ ಈಕ್ವೇಷನ್ಗೆ ವ್ಯಾಲ್ಯೂನ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಈಕ್ವೇಷನ್ ಏನು,
a ಪ್ಲಸ್ 9d ಇಸ್ ಈಕ್ವಲ್ ಟು 15. ಸೊ a ಪ್ಲಸ್ 9 ಆಫ್ ಡಿ ವ್ಯಾಲ್ಯೂ ಎಷ್ಟಿದೆ -1 ಇಸ್ ಈಕ್ವಲ್ ಟು 15. ಸೊ ಏನಾಗುತ್ತೆ, ಸೊ a ಇಸ್ ಈಕ್ವಲ್ ಟು 15 ಪ್ಲಸ್ 9, a ಇಸ್ ಈಕ್ವಲ್ ಟು 24. ಸೊ ಅರ್ಥ ಆಯ್ತಾ ಯಾವ ಥರ ಹೇಳಿದ್ದು? ಡಿ ವ್ಯಾಲ್ಯೂ -1 ಬಂದಾಗ ಸೊ ಮೈನಸ್ ಆ ಕಡೆ ಹೋದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. 15 ಪ್ಲಸ್ 9 ಇಸ್ ಈಕ್ವಲ್ ಟು 24. ಸೊ ಈಗೇನಾಯ್ತು, ನಿಮಗೆ ಎ ವ್ಯಾಲ್ಯೂನು ಸಿಕ್ತು, ಡಿ ವ್ಯಾಲ್ಯೂನು ಸಿಕ್ತು. ಈಗ ಅವ್ರು ಲಾಸ್ಟ್ ಕ್ವಶನ್ ಕೇಳಿದ್ದಾರೆ, ಯಾವ್ದು ಕೇಳಿದಾರದು? ಫೈಂಡ್ ದಿ 25th ಟರ್ಮ್. ಸೊ ಈಗ 25th ಟರ್ಮ್ ಬಂದಾಗ ಏನಾಗುತ್ತೆ, ಅವ್ರು ಕೇಳ್ತಿರೋದು ಯಾವುದು? 25th ಟರ್ಮ್ ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ? ಸೊ ಟಿ ಎನ್ ಲಾಸ್ಟ್ ವ್ಯಾಲ್ಯೂ ಏನಾಗಿರುತ್ತೆ 25th ಪೊಸಿಷನ್ ಅಲ್ಲಿ. ಸೊ ಈಗ ಎನ್ ವ್ಯಾಲ್ಯೂ ಏನಾಗುತ್ತೆ 25. ಟಿ ಎನ್ ಕಂಡುಹಿಡಬೇಕಾಗಿರೋದು. ಸೊ ನೆಕ್ಸ್ಟ್ ಎ ವ್ಯಾಲ್ಯೂ ಏನಾಯ್ತು 24, ಡಿ ವ್ಯಾಲ್ಯೂ -1. ಸೊ ಈಗ ಫಾರ್ಮುಲಾಗೆ ಬೇಕಾಗಿರೋ ಎಲ್ಲ ವೇರಿಯಬಲ್ ವ್ಯಾಲ್ಯೂ ಸಿಗ್ತಾ ನಿಮಗೆ. ಸೊ ಫಾರ್ಮುಲಾ ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. ಸೊ ಟಿ ಎನ್ ಏನು, ಟಿ ಆಫ್ 25 ವ್ಯಾಲ್ಯೂ ಗೊತ್ತಿಲ್ಲ, ಎ ವ್ಯಾಲ್ಯೂ 24 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿದೆ ಅಲ್ವಾ 25 -1 ಇಂಟು ಡಿ ವ್ಯಾಲ್ಯೂ -1. -24 t25 is equal to 0. ಸೊ ಗೊತ್ತಾಯ್ತಾ ಯಾವ ಥರ ಅನ್ನೋದು? ಅವರು 2 ಈಕ್ವೇಷನ್ ಕೊಡ್ತಾರೆ, 2 ಸೀರೀಸ್ ಕೊಡ್ತಾರೆ. ಸೊ ಅದು ನಿಮಗೆ ಎ ವ್ಯಾಲ್ಯೂನೂ ಗೊತ್ತಿರೋಲ್ಲ, ಡಿ ವ್ಯಾಲ್ಯೂನೂ ಗೊತ್ತಿರೋಲ್ಲ. ಸೊ ಸೈಮಲ್ಟೇನಿಯಸ್ ಈಕ್ವೇಷನ್ ಯೂಸ್ ಮಾಡಿಕೊಂಡು ಎಲಿಮಿನೇಷನ್ ಮೆಥಡಲ್ಲಿ ಫಸ್ಟು ಎ ಮತ್ತು ಡಿನ ಕಂಡುಹಿಡ್ತೀರಾ. ಸೊ ವ್ಯಾಲ್ಯೂ ಸಿಕ್ಕಿದಾಗ ಏನು ಮಾಡ್ತೀರಾ, ನೆಕ್ಸ್ಟ್ ಕ್ವಶನ್ ಅವ್ರು ಕೇಳಿರೋದು 25th ಪೊಸಿಷನಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಅನ್ನೋದು. ಸೊ ಯಾವ ವ್ಯಾಲ್ಯೂ ಬರುತ್ತೆ ನಿಮಗೆ, ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಿಕ್ಕಿದಾಗ 25th ಅಂದ್ರಲ್ಲಿ ಎನ್ ವ್ಯಾಲ್ಯೂ ಬರುತ್ತೆ, ಬಟ್ ಎಂಡಿಂಗ್ ಪಾಯಿಂಟ್ ಕೊಟ್ಟಿಲ್ಲ ಅವರು. ಸೊ ಎಂಡಿಂಗ್ ಪಾಯಿಂಟ್ ಇಲ್ಲ ಅಂದರೆ ಯಾವುದಾಗುತ್ತೆ ಟಿ ಎನ್. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಾಸ್ಟಿಗೆ ಏನು ಬರುತ್ತೆ, ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಸೊ ಗೊತ್ತಾಯ್ತಾ?